ರಾಮಚಂದ್ರ, ಈ ನೀಚಿನ ಬಂಧನವನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೇರವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವುದು. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ. ತಡೆ ಅಕೃತ್ಯಮಿದವೆಂ ತುಡುಕದಿರೋ ತಾಯೇ, ತಡೆ ತಡೆ ಅಕೃತ್ಯಮಿದವೆಂ ತುಡುಕದಿರೋ ತಾಯೇ, ಸೊಗಗಳಿರ್ಪರಾಮೋ ಕೆಡುಕ ದಶಾನನ ಶಿರಮುರಿದುವ, ಆ ಕೆಡುಕ ದಶಾನನ ಶಿರಮುರಿದಿಡುವ ಕ್ಷಿಪ್ರದಳು ಬಂದು ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ, ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ, ಕ್ಷೇಮದಿಂದ ಇಹರು ತಾಯೇ. ಕ್ಷೀರಾಬ್ದಿಯೊಳು ಪವಡಿಸಿರ್ಪ ದೇವತೆಗಳ ವಿನ್ನಪಗಳ ಕೇಳು, ಕ್ಷೀರಾಬ್ದಿಯೊಳು ಪವಡಿಸಿರ್ಪ ದೇವತೆಗಳ ಭಿನ್ನಪಗಳ ಕೇಳು, ಭೂಮಿ ಪಾರವ ಕೊರವೆನೆನುತ, ಭೂಮಿ ಪಾರವ ಕೊರವೆನೆನುತ ಬೇಳ್ದ ದಶರಥ ಕುವರನು ತಾನು, ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ, ಕ್ಷೇಮದಿಂದ ಇಹರು ತಾಯೇ. ಅಮ್ಮ, ರಾಮ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ಸುಗ್ರೀವ ರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿ ಆದರೆ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದು, ಅಥವಾ ಸ್ವಪ್ನವನ್ನ ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಮಂಗಳವೆಂದು ಹೇಳುವುದು. ರಾಮಚಂದ್ರ, ನಿನಗಾವ ಮಂಗಳವಾಗಿರಲಿ ಸ್ವಾಮಿ, ನಿನಗಾವ ಮಂಗಳವಾಗಿರಲಿ. ಕುಂದನೆನಿಸದಿರಿಂದು ನಾರಗುನಂದನನ ಕಡೆಯಿಂದ ನಿಮ್ಮಯ, ಕುಂದನೆನಿಸದಿರಿಂದು ನಾರಗುನಂದನನ ಕಡೆಯಿಂದ ನಿಮ್ಮಯ, ಗಂಗವರಿಯಲು ಬಂದ ಸೇವಕ, ಗಂಗವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನೆ, ಸಂದೇಹ ಬಿಡು ಮಾತೆ ವಸುಂದರ ಸುತೆ ಮೃಗಾರ ಕುಸುಮಾನಿಗೆ, ಸಂದೇಹ ಬಿಡು ಮಾತೆ ವಸುಂದರ ಸುತೆ ಮೃಗಾರ ಕುಸುಮಾನಿಗೆ. ನಿಮ್ಮಯ ಪಾದ ದೇವಿಗೆ ಬಂದ ದೇವಾಗನಾನಮ್ಮ, ದೇವಿ ನಿಮ್ಮಯ ಪಾದ ದೇವಿಗೆ ಬಂದ ದೇವಾಗನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ, ಪಾವನನ ಲೋಕಾವನನ ರಾಜೀವಲೋಚನ ಪಾವನ, ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ, ಭಾವಿಸುತ್ತಲೀ ವಿಧ ವಿಧದಿ ಸುಗ್ರೀವನ ಜಯಗೈಲು ಬಂದಿಹ, ಸಂದೇಹ ಬಿಡು ಮಾತೆ ವಸುಂದರ ಸುತೆ ಶೃಂಗಾರ ಕುಸುಮಾನಿಗೆ. ದೇವಿ ನಿಮ್ಮಯ ಪಾದ ಪೂಜೆಗೆ ಬಂದ ಸೇವಕನಾನಮ್ಮ,
ದೇವಿ ನಿಮ್ಮಯ ಪಾದ ಪೂಜೆಗೆ ಬಂದ ದಿವಗಣ ಬಿಡು ಮಾತೆ. ಅಮ್ಮ, ಈಗಲಾದರೂ ನನ್ನನ್ನು ನಂಬು ತಾಯಿ. ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಅಮ್ಮ, ಜನಸ್ಥಾನದಲ್ಲಿ ಆ ದುರುಳನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯವರು ತಾವೇ ಆಗ್ತಿದ್ದ ಪಕ್ಷದಲ್ಲಿ ನನಗೆ ನಿಜಾಂಶವನ್ನು ತಿಳಿಸಿ ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಲಿ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನತೆ ಕಾಣುತ್ತಿಲ್ಲ. ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಸಾರಾಚಾರೇ ಧೀರೆ ನಮೋಸ್ತುತೆ, ಸಾರಾಚಾರೇ ಧೀರೆ ನಮೋಸ್ತುತೆ, ನೀರಜೆ ಪರಿಪೂಜೆ ಪೂಜಾದೆ ಕ್ಷೀರಮೆ ಪರಿಪಾಯಿ ವೈದೇ ಕ್ಷೀರಮೆ ಪರಿಪಾಯಿ. ಅಮ್ಮ, ಧನ್ಯನಾದೆನು ತಾಯಿ, ಧನ್ಯನಾದೆನು. ಇಂದಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು. ಅಮ್ಮ, ಅಯ್ಯ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರು ನರರು. ನಿಮ್ಮೀರ್ವರ ಸಖ್ಯವಾದ ಬಗ್ಗೆ ಹೇಗೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನೇ ಹೇಳಬಲ್ಲೆಯ? ಅಮ್ಮ, ತಿಳಿಸೋಣ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣನಾಮ, ಕೌಸಲ್ಯ ಚಿದ್ರಾಮದೇ ದಿವ್ಯ ರಘುರಾಮ, ಕೌಸಲ್ಯ ಚಿದ್ರಾಮದೇ ದಿವ್ಯ ರಘುರಾಮ, ರಾಮ 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 ದಶರಥ ನೃಪಾಲಂಗೆ ಇರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯ ತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡ ಕಾನನಕ್ಕೆ ಐತಂದು ವಿಕಟ ಧನುಜರ ಕೊಂದು ಪೊರೆದನು ಅಹಲ್ಯೆಯ ನಂದು ರಾಮ. ಮಿಥಿಲೆಯೋ ಪೊರಮೊಟ್ಟು ಮಿಥಿಲೆಯೋ ಪೊರಮೊಟ್ಟು ಆ ಶಿವದ ನಿವ ಮುಂದಿಟ್ಟು ಮೈತಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮನಮ್ಮ ರಾಮ ರಾಮ. ಪಿತೃವಾಕ್ಯವ ಸಲ್ಲಿಸೇ ಸತೀ ಅನುಜ ಸಹಕರಿಸೇ ವನವನದಿ ಪರಿತಪಿಸೇ ಪಂಚ
ಚವಟಿಯೋಳ್ ನೆಲೆಸೆ ರಾಮ ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮುಗ ಸಂಧಿಯಲಿ ಸೀತಾಪಹರಣದಲ್ಲಿ ಅಮ್ಮ ಸೀತಾಪಹರಣದಲ್ಲಿ ತಲ್ಲಣಿಸಿ ಬಳಲಿದ ನಮ್ಮ ರಾಮನಮ್ಮ ಸುಗ್ರೀವ ಸಕನಾಗಿ ಅಮ್ಮ ಸುಗ್ರೀವ ಸಕನಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿಸಿದನೋ ಶೋಧನೆಗಾಗಿ ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂದಿತ್ತು ತಾಯಿ. ಆಗಿದ್ದ ಮೇಲೆ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿಮ್ಮ ರಮಣನ ದಯದಿಂದ ನೈಶ್ಚಿಕವಾದ ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವೆನು ತಾಯಿ. ಬಹಳ ಸಂತೋಷ. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯ? ಅಮ್ಮ, ನನ್ನ ಆಗಿನ ರೂಪವನ್ನು ನೀವು ನೋಡಿದರೆ ಬಹಳ ಭಯಪಡುವಿರಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸಿದ ನಡೆಸಿಕೊಡು ಅಮ್ಮ. ಅದು ಸತ್ಯವೇ. ಆಗಬಹುದು ತಾಯಿ, ಆಗಬಹುದು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ನೋಡು ತಾಯಿ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣೆ ಮಾಡು. ಬೆದವ ಬೇಡವೆ ಮಾತೆ ಮಾನಿತೆ ಸದಯೇ ಶುಭಾನಿತೆ ಬೆದನ ಬೇಡವೆ ಮಾತೆ ಮಾನಿತೆ ಅಮ್ಮ ಅಮ್ಮ ನೀರಜಾಂಬಿಕೆ ನಿಮ್ಮ ವಿರಹ ಮೇರೆ ಚೀರಿದ ವೀರ ರಾಘವ ಅಮ್ಮ 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 ನೀರಜಾಂಬಿಕೆ ನಿಮ್ಮ ವಿರಹ ಮೇರೆ ಚೀರಿದ ವೀರ ರಾಘವ ಸಾರಿದಾನವಾರಿಗಾಳ 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 ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುಂದೇರಿಸುವೆ. ವಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುಂದೇರಿಸುವೆ. ಬೆದರ ಬೇಡವೆ ಮಾತೆ ಮಾನಿತೆ ಸದಯೇ ಶುಭಾನ್ ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ ಅಮ್ಮ. ಈ ನಿಮ್ಮ ಮಗನು ನಿಮ್ಮ ಮುಂದೆಯೇ ನಿಂತಿರುವುದು ನೋಡು ತಾಯಿ. ಆಂಜನೇಯನೇ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರ್ತು?
ನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿಹೆನಮ್ಮ ಜನನಿ ನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿಹೆನಮ್ಮ ಜನನಿ ಅಣು ಮಹದಾಗಲು ಬಲ್ಲೆನು 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 ಹನುಮಂತನೆಂಬ ನಾಮವಿಹುದ ಶುಭಾಂಗಿ ಆಂಜನೇಯನೇ, ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು, ಗುಣಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಅಮ್ಮ, ಲೋಕಮೋಹಕನು ಪರಂಧಾಮನಾದ ಆ ರಾಮಚಂದ್ರನ ಗುಣಗಾಂಭೀರ್ಯಗಳನ್ನು ಕೇವಲ ಪಾಮನ ಮರ್ಕಟನಾದ ನಾನು ಹೇಗೆ ತಾನೇ ವರ್ಣಿಸಲು ಸಾಧ್ಯ? ಆದರೂ ನನಗೆ ತಿಳಿದ ಮಟ್ಟಿಗೆ ವಿಜ್ಞಾಪಿಸುವೆನು, ಅನ್ಯತಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳದ ಸದಳವು ಮಾತಾ ಮರ್ಕಟ ನಾನೇನ ಬಲ್ಲೆನು ಜನನೀ ರಾಮನೊರ್ಣಿಸಲು ಜನನೀ ಅಮ್ಮ ಜನನೀ ಚಲುವನೆ ಅಮ್ಮಯ್ಯ ಎಂತ ಚಲುವನೆ ಅಮ್ಮಯ್ಯ ರಾಮನೂ ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನೂ ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನೂ ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರೂಪಮ 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 ಹೌದಮ್ಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ
ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರೂಪಮ ಸಾಮಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನಮ್ಮ ರಾಮ ರವಿ ಕುಲ ಸೋಮನಮ್ಮ ಕೇಳಮ್ಮ ತಾಯೇಟಿ ರಾಮನು ಎಂತ ಚಲುವನೆ ಅಮ್ಮಯ್ಯ ಹೌದಮ್ಮ ನೀಲಮಣಿಗಳ ಸಾಲ ಕುಂತಳ ನೀಲಮಣಿಗಳ ಸಾಲ ಕುಂತಳ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾಲ ಕುಂತಳ ಬಾಲ ನೋಡಲು ಬಾಲಚಂದ್ರನು ನೀಲ ಮಣಿಗಳ ಸಾಲ ಕುಂತಳ ಬಾಲ ನೋಡಲು ಬಾಲಚಂದ್ರನು ಓರುತ್ತಿರುವುದು ಬಾಲ ಭಾಗವೋ ಅಮ್ಮ ಅಮ್ಮ ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವಕ್ಷಮಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಕ್ಷಮಮ್ಮ ಕಮಲಾಕ್ಷಿ ಕೇಳೆ ಕೇಳಮ್ಮ ತಾಯಿ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಆಂಜನೇಯನೇ ಅಮ್ಮ ನೀನೆಷ್ಟು ವಿಧವಾಗಿ ಹೇಳಿದ್ರು ನಂಬಿಕೆ ಸಾಲದಾಗಿದೆ. ಅಮ್ಮ ಜನಸ್ಥಾನದಲ್ಲಿ ನೀವು ನೀರನ್ನು ಕಲಕುತ್ತಾ ಶ್ರೀರಾಮಚಂದ್ರನು ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ನಿಜವೇ? ಅಮ್ಮ ಮುಂಗೈಯ ಮೇಲೆ ಮತ್ಸಲೆ ಅಂಚನ ಎಂಬ ಚಿಹ್ನೆ ಇದೆಯಂತೆ ಯಥಾರ್ಥವೇ? ಯಥಾರ್ಥ. ಅಮ್ಮ ಸಾಕಾಸುರ ವೃತ್ತಾಂತವನ್ನು ಸಾಕು ಆಂಜನೇಯನೇ. ಅಮ್ಮ ನೀನು ಹೇಳಿರುವ ಎಲ್ಲ ವಿಚಾರಗಳು ನಿಜವೇ ಆದರೂ ನಿನ್ನ ಮೇಲೆ ನಂಬಿಕೆ ಸಾಲದಾಗಿದೆ. ನಾನು ಹೇಗೆ ನಂಬಲಿ ನಿನ್ನನ್ನು? ಅಮ್ಮ ಏನು ಮಾಡಲಿ ತಾಯಿ, ಸತ್ಯ ಈ ರಾಕ್ಷಸರ ಮಧ್ಯೆ ತಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ತಮಗೆ ನನ್ನ ಮೇಲೆ ನಂಬಿಕೆ ತಾರೇ ಬಂದಿತ್ತು. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ಶ್ರೀರಾಮಚಂದ್ರ ನೀಡಿರುವ ಅಂಗುಳಿಕೆಯನ್ನು ಅವರಿಗೆ ಅರ್ಪಿಸಿ ಧನ್ಯನಾಗುವೇನು. ಅಮ್ಮ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನ ಘನ ಮುದ್ರಿಕೆ ಧನ್ಯಳಾದ. ಶ್ರೀ ಮುದ್ರೆಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಿಷ್ಟು ಸಂತೋಷವಾಯಿತು. ಧನ್ಯಳಾದನು ಪ್ರಭುವೇ, ಧನ್ಯಳಾದನು. ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ಅಮ್ಮ ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಆಗಬಹುದು ತಾಯಿ. ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳಿ, ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ಹೇಳಿಬಿಡು. ಆಂಜನೇಯನೇ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತನು? ಅಮ್ಮ, ಈ ನಿಮ್ಮ ಮಗನನ್ನು ಮನವನ್ನಂತೆ ಅರಸಿ ತಾಯಿ ಸಾಕು. ಪ್ರಿಯ ರಾಮ ಭಂಟಾನೆಯ
ವಾಯುನಂದನಾ ಶ್ರೇಯೋ ಮಾತುಗಾಳೆ ವಾಯುನಂದನಾ ಹೋಗಿ ಬಾ, ಚಿರಂಜೀವಿಯಾಗಿ ಬಾಳು. ಶುಭಮಸ್ತು, ನಿನಗೆ ಮಂಗಳವಾಗಲಿ. ಅಮ್ಮ, ನಿಮ್ಮ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ ಎಂದು ವಚನ ಮಾಡಿರುವೆನು. ನಿಮ್ಮ ದರ್ಶನವಾದ ಮೇಲೋ ಹಸಿವು ಬಾಯಾರಿಕೆಗಳು ದುಪ್ಪಟ್ಟಾಗಿದೆ. ತಾವು ಅಪ್ಪಣೆ ಕೊಟ್ಟರೆ ಇಲ್ಲಿಯೇ ಸಿಗಬಹುದಾದ ಫಲಗಳನ್ನು ಭುಂಜಿಸಿ ಹೊರಟು ಹೋಗುವೆನು. ಹನುಮ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆಯೇ ಕೆಳಗಡೆ ಬಿದ್ದಿರುವ ಫಲಗಳನ್ನು ಭುಂಜಿಸು. ಯಾವಾಗಲವೇನು ಮಾಡ. ಹಾಗೇ ಆಗಲಿ ತಾಯಿ. ಹೋಗಿ ಬಾ, ಶುಭಮಸ್ತು. ಅಮ್ಮ, ಈ ಕಪಿಗಳು ಭುಂಜಿಸುವುದನ್ನು ತಾವು ನೋಡಬಾರದು. ಹಾಗೆ ಆದರೆ ಸ್ವಲ್ಪ ಕಾಲ ಮರೆಯಾದರೆ ಶುಭಮಸ್ತು ಆಗಬಹುದು. जय हनुमान की जय